ಪೈನಾಪಲ್ ಬಳಸಿ ಗೀ ರೈಸ್ ಮಾಡಿದ್ದಾರೆ. ಪೈನಾಪಲ್ ಹಾಕಿ ಗೀ ರೈಸ್ ಮಾಡಿಕೊಡಿ ಅಂತ ಆಂಧ್ರ ಸ್ಟೈಲಲ್ಲಿ, ಆಂಧ್ರದವರು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಸವಿರುಚಿ ಕೇಟರರ್ಸ್ ಅಂತ ಕೊಡಿಪಳ್ಳಿದಲ್ಲಿದೆ. ಇವರಲ್ಲಿ ರೆಸಿಪಿ ವಿಡಿಯೋ ತೊಗೋತಾನೆ ಇದ್ದೀವಿ. ಸೊ ಲಾಸ್ಟ್ ಟೈಮು ಬಿಸಿಬೇಳೆ ಭಾತ್ ತೊಗೊಂಡಿದ್ವಿ. ಈ ಬಾರಿ ನಾನು ತೊಗೊಂಡಿರುವಂಥ ರೆಸಿಪಿ ಅಂದರೆ ತೋರಿಸ್ತೀವಿ ಅಂತ ಹೇಳಿರುವಂಥ ರೆಸಿಪಿ ಗೀ ರೈಸು. ಅದರಲ್ಲಿ ಸಾಧಾರಣ ಗೀ ರೈಸ್ ಅಲ್ಲಪ್ಪ, ಪೈನಾಪಲ್ ಹಾಕಿ ಗೀ ರೈಸ್ ಮಾಡ್ತಾರಂತೆ. ಪೈನಾಪಲ್ ಹಾಕಿ ಗೀ ರೈಸ್ ಹೆಂಗೆ ಮಾಡ್ತಾರೆ ಅಂತ ನನಗೂ ಕುತೂಹಲ ಬಂತು. ಸೊ ಪೈನಾಪಲ್ ಹಾಕಿ ಗೀ ರೈಸು ಹಾಗೂ ಕುರ್ಮಾ ಸಾರು ಎರಡು ಜೊತೆಲಿ ತೋರಿಸ್ಕೊಳ್ಳೋಣ. ಅದೊಂದು ಇದೊಂದು ಯಾಕೆ ಎರಡು ಜೊತೆಲಿ ಮಾಡಿದ್ರೆ ತಾನೇ ಮಜಾ ಬರೋದು ಅಂತ ಅಂದರು. ಸೊ ಹಾಗಾಗಿ ನಾನು ಕೂಡ ಬಂದಿದ್ದೀನಿ. ಸೊ ಉತ್ತಮವಾದಂಥ ಕೇಟರರ್ಸು. ಸೊ ನಿಮ್ಮ ಮನೆಗಳಲ್ಲಿ ನಾನು ಫಂಕ್ಷನ್ ಮಾಡಬೇಕು ಅಂದರೆ ಆರಾಮ್ಸೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಡಿಮೆ ಬಜೆಟಲ್ಲಿ ಇವರು ಊಟನ ಕೊಡ್ತಾ ಇದ್ದಾರೆ. ಕೇವಲ ಸ್ಟಾರ್ಟಿಂಗ್ 100 ರೂಪಾಯಿಂದ ಕೊಡ್ತಾ ಇದ್ದಾರಂತೆ. ಸೊ ಬೇರೆ ಕಡೆ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಅನ್ಕೊತೀನಿ, ಇಲ್ಲಿ ಕಮ್ಮಿನೇ ಇದೆ. 100 ರೂಪಾಯಿಂದ ಕೊಡ್ತಾ ಇದ್ದಾರೆ. ಕೊಡಿಪಳ್ಳಿದಲ್ಲಿದೆ ಇವರ ಆಫೀಸು. ಸೊ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ, ಡೀಟೇಲ್ಲ ಕೊಡ್ತಾರೆ. ರೆಸಿಪಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ರೆಸಿಪಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನೋಡಿ ಉದ್ರುದ್ರಾಗಿ ಅಲ್ವಾ, ನೀಟಾಗಿ ಬಂದಿದೆ. ನೀಟಾಗಿ ಪೈನಾಪಲ್ ಗೀ ರೈಸ್. ಪೈನಾಪಲ್ನ ಇನ್ನೂ ಜಾಸ್ತಿನೂ ಬಳಸ್ಕೋಬೋದಾ? ಇನ್ನೂ ಜಾಸ್ತಿನೂ ಬಳಸ್ಕೋಬೋದು. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಸವಿರುಚಿ ಕೇಟರಿಂಗ್ಸ್. ಹಾಂ ಸರ್. ಸೊ ಅದ್ಭುತವಾದಂಥ ರೆಸಿಪಿಗಳು ಕೊಡ್ತಾನೆ ಇದ್ದೀರಾ. ಸೊ ಇವತ್ತೇನು ರೆಸಿಪಿ ಕೊಡೋಣ ಅಂತ? ಇವತ್ತು ಗೀ ರೈಸ್ ಮಾಡೋಣ ಅಂತ, ಸ್ಪೆಷಲ್ ಆಗಿ ಪೈನಾಪಲ್ ಹಾಕಿ ಗೀ ರೈಸ್ ಮಾಡೋಣ ಅಂತೇಳಿ. ಪೈನಾಪಲ್ ಹಾಕಿ ಗೀ ರೈಸಾ? ಹೆಂಗೆ ಸರ್ ಅದು? ಅದು ಯೂಶ್ವಲಿ ಎಲ್ಲ ನಾರ್ಮಲಿ ಮಾಡ್ತಾರೆ ಗೀ ರೈಸ್ ಅಂತೇಳಿ. ಲಾಸ್ಟ್ ಟೈಮ್ ಒಬ್ರು ಕಸ್ಟಮರೇ ರೆಫರ್ ಮಾಡಿದ್ರು, ಪೈನಾಪಲ್ ಹಾಕಿ ಗೀ ರೈಸ್ ಮಾಡಿಕೊಡಿ ಅಂತ, ಆಂಧ್ರ ಸ್ಟೈಲಲ್ಲಿ. ಆಂಧ್ರದವರು, ಆಂಧ್ರ ಶೈಲಿ, ಆಂಧ್ರದವರು ಅವರು ಹೇಳಿದ್ರು ಪೈನಾಪಲ್ ಹಾಕಿ ಮಾಡ್ಕೊಡಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನಾವು ಹೋದಲ್ಲ ಏನು ಹೊಸದಾಗಿ ಹೇಳ್ತಾರೆ ಅಂತ ನೋಡಿದ್ವಿ, ಟ್ರೈ ಮಾಡಿದ್ವಿ. ಇಲ್ಲ, ಚೆನ್ನಾಗೇ ಬಂದಿತ್ತು. ಒಂಥರ ಫ್ಲೇವರ್ ಚೆನ್ನಾಗಿ ಡಿಫ್ರೆಂಟಾಗಿ ಸ್ಪೆಷಲಾಗಿ ಬಂದಿತ್ತು. ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ನಿಮಗಾಗಿ. ಯೂಶಲಿ ನಾವು ಗೀ ರೈಸ್ ಅಂದಿದ ತಕ್ಷಣ ಮಾಮೂಲಿ ಬಟಾಣಿ, ಗೋಡಂಬಿ, ದ್ರಾಕ್ಷಿಗಳು ಒಂದಷ್ಟು ಸಿಗುತ್ತೆ, ಆ ಥರದ್ದು ಇರುತ್ತೆ. ಬಟ್ ಇವಾಗ ಪೈನಾಪಲ್ ಹಾಕಿ ಗೀ ರೈಸ್. ಹೌದು. ಅದ್ರ ಜೊತೆ ಕುರ್ಮಾ ಮಾಡ್ತೀನಿ ನಿಮಗೆ. ಅದು ಸ್ಪೆಷಲ್ ಕುರ್ಮಾನ? ಅದೆಲ್ಲ ಸ್ಪೆಷಲ್ ಕುರ್ಮಾನೆ, ಆಲೂ ಕುರ್ಮಾ ಅಂತೇಳಿ. ಗೀ ರೈಸಿಗೆ ಚೆನ್ನಾಗಿ ಬರುತ್ತೆ. ಬರೀ ಆಲೂಗಡ್ಡೆ ಹಾಕಿ ಆಲೂ ಕುರ್ಮಾ ಮಾಡೋದು ಸಿಂಪಲ್ ಆಗಿ. ಸೊ ಅದ್ಭುತವಾಗಿರೋಂಥ ಇವಾಗ ಪೈನಾಪಲ್ ಗೀ ರೈಸ್. ಪೈನಾಪಲ್ ಗೀ ರೈಸ್ ಬನ್ನಿ ತೋರಿಸಿ ಹಂಗಾದ್ರೆ. ಬನ್ನಿ. ಖಂಡಿತ. ಬನ್ನಿ, ಪೈನಾಪಲ್ ಗೀ ರೈಸ್ಗೆ ಏನೇನು ಬೇಕು ಅಂತ ನೋಡೋಣ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್? ಹೌದು. ಸೊ ಗಟ್ಟಿಗೆ ರುಬ್ಕೊಂಡಿದ್ದೀನಿ? ಗಟ್ಟಿಗೆ ರುಬ್ಕೊಂಡಿದ್ದೀನಿ, ಇಲ್ಲಾಂದರೆ ಅದು ಕ್ಲೀನಾಗಿ ಫ್ರೈ ಆಗೋದಿಲ್ಲ ಅದು. ಓಕೆ ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಗೋಡಂಬಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ 1:1? 1:1 ಏನಿಲ್ಲ. 100 ಗ್ರಾಮ್ ಬೆಳ್ಳುಳ್ಳಿ ತಗೊಂಡ್ರೆ 50 ಗ್ರಾಮ್ ಶುಂಠಿ ಆ ಥರ ಹಾಕಬೇಕು. ಶುಂಠಿ ಜಾಸ್ತಿ ಆಗಬಾರ್ದು, ಶುಂಠಿ ಯಾವಾಗಲೂ ಕಡಿಮೆನೇ ಇರಬೇಕು. ಓಕೆ. ಅದಾದಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ. ಓಕೆ. ಪೈನಾಪಲ್ ಗೀ ರೈಸ್ ಆಗಿರೋದ್ರೆ ಪೈನಾಪಲ್ಗೆ ಈ ಥರ ಗುಂಡೋಳ ಹಚ್ಚಿ ಇಟ್ಕೊಂಡಿದ್ದೀನಿ. ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಈ ಥರ ಮಾಡ್ಕೊಂಡು. ದೊಡ್ಡದಾಗಿ ಹೆಚ್ಕೊಂಡಿದ್ರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಓಕೆ. ಮೆಣಸಿನ್ಕಾಯಿನ ಹಾಗೆ ತಗೊಂಡಿದ್ದೀನಿ. ಇದು ನೀವು ಮಿಕ್ಸಿಲಿ ಮಾಡೋದ್ರಿಂದ ಆಗಲಿ ಅಥವಾ ಸಿಗ್ದು ಹಾಕೋದ್ರಿಂದ ಅದು ಫ್ಲೇವರ್ ಬರೋಲ್ಲ. ಈಗ ಇಡೀನೇ ಹಾಕೋದ್ರಿಂದ ಚೆನ್ನಾಗಿ ನಿಮ್ಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಉಂಡುಂಡೆನೇ ಹಾಕ್ಬೇಕು? ಹಾಂ, ಉಂಡುಂಡೆನೇ. ಈ ಥರ ಹಾಕೋದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ನಿಮಗೆ. ಓಕೆ. ಆಮೇಲೆ ಕಾಯಿ ತಗೊಂಡಿದ್ದೀನಿ. ಕಾಯಿ ಅದನ್ನು ಹಾಲು ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕೊಳ್ಳೋದು. ಕಾಯಿಗೆ ಅಂದರೆ ಅದನ್ನ ಕಾಯಿ ಹಾಲು ಮಾಡ್ಕೋಬೇಕು. ಅದನ್ನ ರುಬ್ಕೋಬೇಕು, ಅದನ್ನ ಪೇಸ್ಟ್ ಮಾಡಿ ಅದನ್ನ ಹಾಲು ತಕ್ಕೋಬೇಕು. ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕೊಂಡಿದ್ದೀನಿ. ಅದನ್ನ ಅಕ್ಕಿ 3 ಸೇರು ತಗೊಂಡಿದ್ದೀನಿ, 3 ಲೀಟ್ರು. 3 ಸೇರು? ಹಾಂ, 3 ಲೀಟ್ರ್ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬಟಾಣಿ ಅಷ್ಟೇ. ಓಕೆ. ಅಕ್ಕಿ ಯಾವ್ದು ಬೇಕಾದ್ರೂ ಬಳಸ್ಬೋದಾ? ಇಲ್ಲ, ಸೋನಾ ಮಸೂರಿ ಅದು ಚೆನ್ನಾಗಿ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಬಾಸುಮತಿನ ಬೇಕಾದ್ರೆ ಯೂಸ್ ಮಾಡ್ಬೋದು. ಬಾಸುಮತಿನ ಯೂಸ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಚಕ್ರ ಮೊಗ್ಗು, ಸ್ವಲ್ಪ ಮರಾಠೆ ಮೊಗ್ಗು, ಒಂದು ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ, ಅನಾನಸ್ ಹೂವು ಸ್ವಲ್ಪ, ಕಸ್ತೂರಿ ಮೇಥೆ ಫ್ಲೇವರ್ಗೆ, ಸ್ವಲ್ಪ ಪಲಾವ್ ಎಲೆ ಇದಿಷ್ಟನ್ನು ತಗೊಂಡು ರೆಡಿ ಮಾಡ್ಕೊಂಡು. ಓಕೆ. ಇಷ್ಟು ಮಸಾಲೆನೂ ಇಷ್ಟು ಬೇಕಾಗುತ್ತೆ. ಅಂದರೆ ಇದರಲ್ಲಿ ಕೆಲವೊಂದು ಹಾಕ್ಬೋದು, ಹಾಕ್ದೇ ಇರ್ಬೋದು. ಇವೆಲ್ಲ ಹಾಕೋದ್ರಿಂದ ನಮ್ಗೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಬೇರೆ ಏನಿರಲ್ಲ ಗೀ ರೈಸಲ್ಲಿ. ಇಂಪಾರ್ಟೆಂಟಾಗಿ ಇದಿಷ್ಟೇ ಐಟಮ್ಸು. ಬೇರೆ ಮಸಾಲೆ ಪೌಡ್ರು ಆ ಥರದ್ದು ಏನೋ ಇಂಗ್ರೀಡಿಯೆಂಟ್ಸ್ ಇಲ್ಲದೇ ಇರೋದ್ರಿಂದ ಇದಿಷ್ಟಲ್ಲೇ ಮಾಡೋಣ ಅಂತ. ಓಕೆ, ಖಂಡಿತ. ಮೊದಲನೇದಾಗಿ ಅರ್ಧ ಲೀಟ್ರ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಲೀಟ್ರ್ ಎಣ್ಣೆ. ಓಕೆ. ಅದ್ರ ಜೊತೆ ತುಪ್ಪನೂ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಲೀಟ್ರ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ. 1/4 ಲೀಟ್ರ್? ಹೌದು. ಗೀ ರೈಸ್ ಅಂದಮೇಲೆ ತುಪ್ಪ ಇಲ್ಲ ಅಂದ್ರೆ ಆಯ್ತದ? ಆಗತ್ತಾ? ಯಾಕಂದ್ರೆ ನಂದಿನಿ ತುಪ್ಪ ನಮ್ಮ ಸ್ಪೆಷಲ್ಲು, ಅದನ್ನ ಹಾಕ್ಕೊಳ್ತಾ ಇದ್ದೀವಿ. ಓಕೆ. ಅಂದರೆ ಯಾವಾಗಲೂ ನಂದಿನಿ ತುಪ್ಪ? ಯಾವಾಗಲೂ ನಂದಿನೇ ಯೂಸ್ ಮಾಡ್ತಿರೋದು. ಓಕೆ. ಅದು ಎಣ್ಣೆ ಕಾದ ಮೇಲೆ ಮಸಾಲೆ ಐಟಮ್ಗಳನ್ನ ಹಾಕ್ಕೊಳ್ಬೇಕು ಅದನ್ನ. ಓಕೆ. ಎಣ್ಣೆ ಕಾದಿದೆ, ಇವಾಗ ಎಣ್ಣೆ ಮತ್ತು ತುಪ್ಪ ಹಾಕಿ ಕಾದಿದೆ. ಇವಾಗ ಮಸಾಲೆಗಳನ್ನ ಹಾಕೋಣ. ಓಕೆ.
ಆಗ್ತಾ ಇದ್ದಂಗೆ ಅದು ಪರಿಮಳ ಬರ್ಬೇಕು ನಿಮಗೆ. ಆ ಕಸ್ತೂರಿ ಮೇಥಿ ಅನ್ನೋದು ತುಪ್ಪದಲ್ಲಿ ಫ್ರೈ ಆಗಿ ಆ ಘಮ ಬರ್ಬೇಕು ನಿಮಗೆ ಅಲ್ವಾ. ಅದಕ್ಕೆ ಮೆಣಸನ್ನು ಹಸಿಮೆಣಸು ಹಾಗೆ ಹಾಕೋದು. ಓಕೆ. ಯಾವ್ದು ಹೆಚ್ಚೋದಿಲ್ಲ, ರುಬ್ಬೋದಿಲ್ಲ, ಅದೆಲ್ಲ ಏನಿಲ್ಲ. ಹಂಗೆ ಹಾಕೋದ್ರಿಂದ ಸ್ವಲ್ಪ ನೀವು ಹುಷಾರಾಗಿರ್ಬೇಕು. ಹಸಿಮೆಣಸು ಈಗ ಹಾಕೋದ್ರಿಂದ ಕಣ್ಣಿಗೆ ಹಾರುತ್ತೆ ನಿಮಗೆ. ಓ ಹೌದಾ. ನಿಮಗೆ ಸಿಡಿಯುತ್ತೆ. ಹಾಕಿದವ್ರು ಒಂದು ಪ್ಲೇಟ್ ಮುಚ್ಚಿಬಿಡ್ಬೇಕು ನೀವು. ಹೌದಾ. ಹೌದು, ಮನೇಲಿ ಮಾಡ್ತಾ ಇರ್ಬೇಕಾದ್ರೆ ಹುಷಾರಾಗಿರ್ಬೇಕು. ಓಕೆ. ಈಗ ಹಸಿಮೆಣಸು ಹಾಕೋದು ಪಟ್ಟ ಪ್ಲೇಟ್ ಮುಚ್ಚಬೇಕು, ಇಲ್ಲಾಂದರೆ ನಿಮ್ಮ ಕಣ್ಣಿಗೆ ಹಾರುತ್ತದು. ಸಿಡಿಬೇಕಾದ್ರೆ ಸಿಡಿದಾದ್ಮೇಲೆ ಸ್ವಲ್ಪ ಗೋಡಂಬಿ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡಬೇಕು. ಇದಾದಮೇಲೆ ಈರುಳ್ಳಿ ಎಷ್ಟು ಬೇಕಾಗುತ್ತೆ? ಈರುಳ್ಳಿ ಒಂದು 3/4 kg ಅಷ್ಟು. 3/4 kg. ಹಾಂ, ಇದನ್ನು ಜಾಸ್ತಿ ತೀರಾ ಫ್ರೈ ಮಾಡಬಾರ್ದು. ಅಂದರೆ ಈ ಗೀ ರೈಸ್ ವೈಟ್ ಬರಬೇಕಲ್ವಾ, ಹಾಗಾಗಿ ಇದನ್ನೆಲ್ಲ ಜಾಸ್ತಿ ಫ್ರೈ ಏನಿಲ್ಲ, ಜಸ್ಟ್ ಹಾಗೆ ಸ್ವಲ್ಪ ಓಕೆ ಸ್ವಲ್ಪ ಕಂದು ಬಂದೆ ಬರ್ತಾ ಇದ್ದಂಗೆ ಮುಗಿಸ್ಬಿಡ್ಬೇಕು ಅದನ್ನ. ಇಲ್ಲಾಂದರೆ ಗೀ ರೈಸು ಕಲರ್ ಚೇಂಜ್ ಆಗಿಬಿಡುತ್ತೆ. ವೈಟ್ ಗೀ ರೈಸ್ ಬೇಕು ಅಂದರೆ ಜಸ್ಟ್ ಸ್ವಲ್ಪ ಫ್ರೈ ಮಾಡಿಡೋದು ಅಷ್ಟೇ. ಸ್ವಲ್ಪ ಫ್ರೈ ಮಾಡೋದು. ನೀರು ಹಾಕೊಳ್ಳೋದಕ್ಕೆ ಜಸ್ಟ್ ಫ್ರೈ ಆಗಿದೆ ಅಷ್ಟೇ. ಓಕೆ. ಜಾಸ್ತಿ ಫ್ರೈ ಮಾಡಬಾರ್ದು. ಈ ಪಕ್ಕದಲ್ಲಿ ನಾನು ಬಿಸಿ ನೀರು ರೆಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕಾಗುತ್ತೆ ನೀರು? ಇದಕ್ಕೆ ನೀವು ನಾನು ಇಲ್ಲಿ ಅಕ್ಕಿ ನೆನೆಸಿದ್ರಿಂದ 1.5 ಹಾಕ್ತಿದ್ದೀನಿ. ಒಂದಕ್ಕೆ 1.5 ಹಾಕ್ತಿದ್ದೀನಿ ನೆನೆಸಿಟ್ಕೊಂಡಿರೋದ್ರಿಂದ. ನೀವು ಡೈರೆಕ್ಟ್ ಮಾಡ್ತೀನಿ ಅಂದರೆ 1ಕ್ಕೆ 2 ಬೇಕಾಗುತ್ತೆ. ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಅಕ್ಕಿಗಳು ಜಾಸ್ತಿನೂ ನೀರು ತಗೊಳ್ತವೆ. ಹಾಕ್ತಾಯಿದ್ದೀನಿ ಅಕ್ಕಿಗೆ. 2 ಲೀಟ್ರ್ ಆಯಿತು, 3 ಆಯಿತು. ನಾನು 3 ಲೀಟ್ರ್ ತೊಗೊಂಡಿರೋದ್ರಿಂದ 4.5 ಹಾಕ್ತೀನಿ ನಾನು. ಓಕೆ. 4 ಆಯಿತು. ಏನು ಕಾಯಲ್ಲಿ ರುಬ್ಕೊಡ್ತಾರೆ ಅಣ್ಣವರು, ಅದನ್ನು ಹಾಕ್ತೀನಿ ಇವಾಗ. ಓಕೆ. ವೆರಿ ಸಿಂಪಲ್ ಗೀ ರೈಸ್ ಮಾತ್ರ. ವೆರಿ ಸಿಂಪಲ್ ಗೀ ರೈಸ್. ಸರ್ ನಿಮಗೆ ಅನುಭವ ಇದೆ. ವೆರಿ ಸಿಂಪಲ್ಲು. ಅನುಭವ ಇಲ್ಲದೇ ಇರೋರಿಗೆ ಅದು ಕಬ್ಬಿಣದ ಕಡಲೆ. ಅದು ಏನಿಲ್ಲ, ಯಾವುದೂ ಕಷ್ಟ ಅನ್ನೋದು ಯಾವುದೂ ಇಲ್ಲ. ನೀರು ಕಾಯ್ತಾ ಇದೆ, ಇಲ್ಲಿ ರೆಡಿ ಇದೆ. ಕಾಯಿ ಹಾಲು ರುಬ್ಕೊಟ್ಟಿದ್ದಾರೆ ಅಣ್ಣವರು. ಕಾಯಿ ಹಾಲು ಮತ್ತು ಕಾಳು ಮೆಣಸು ಹಾಕಿರೋದು, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಓಕೆ. ಅಂದರೆ ಮಿಕ್ಸಿಗೆ ಹಾಕಿ ಸೋಸ್ಕೊಂಡಿರ್ತೀರ ಸರ್? ಮಿಕ್ಸಿ ಹಾಕಿ ಫಿಲ್ಟರ್ ಮಾಡಿರ್ತೀವಿ. ಓಕೆ. ಸೊ ಮಿಕ್ಸಿಗೆ ಹಾಕಿ ಫಿಲ್ಟರ್ ಮಾಡಿ ಇದಕ್ಕೆ ಮಾಡಿ ಹಾಕಿರ್ತೀನಿ. ಇದನ್ನು ಜಾಸ್ತಿ ಕಾಸ್ಕೋಬಾರ್ದು. ಜಾಸ್ತಿ ಕಾಯಿಸೋದ್ರಿಂದ ಅದು ಕಾಯಲ್ಲಿ ಹಾಕಿರ್ತೀವಲ್ಲ, ಅದು ಒಡೆದು ಬಿಡುತ್ತೆ. ಸೊ ಅದು ಒಡೆಯಕ್ಕೆ ಬಿಡಬಾರ್ದು. ಒಡೆಯೋರೊಳಗೇ ಸ್ವಲ್ಪ ಹಿಂಗೆ ಕಾಯ್ತಾ ಬಂತು ಅಂತ ಕೂಡ ಒಂದು ಚೂರು ಕುದಿ ಬರ್ತಿದ್ದಂಗೆ ರೈಸ್ ಹಾಕ್ಬಿಡ್ಬೇಕು. ಇದು ಎಷ್ಟು ಜನಕ್ಕೆ ಆಗ್ಬೋದು ಸರ್ ರೈಸು? ಇದು ನಾವು 3 ಸೇರು ಹಾಕಿರೋದ್ರಿಂದ ಒಂದು 28 ಜನ 30 ಜನ ತಿನ್ಬೋದು. 30 ಜನ ಆರಾಮಾಗಿ ತಿನ್ಬೋದು, ಊಟ ಮಾಡ್ಬೋದು. 30 ಜನ ಆರಾಮ್ಸೆ ಊಟ ಮಾಡ್ಬೋದು. ಹೌದು. ಓಕೆ. ನೋಡಿ ಎಷ್ಟು ಚೆನ್ನಾಗಿ ವೈಟ್ ಆಗಿದೆ. ಹೌದು. ಕಾಯಿ ಹಾಲು ಬೇಕೇ ಬೇಕಾ? ಕಾಯಿ ಹಾಲು ಹಾಕ್ಬೋದು, ಇಲ್ಲ ನೀವು ನಂದಿನಿ ಹಾಲು, ಮಿಲ್ಕ್ ಹಾಲು ಯೂಸ್ ಮಾಡ್ಬೋದು. ಮಿಲ್ಕ್ ಆದರೂ ಯಾವುದಾದ್ರೂ ಹಾಲು ಯೂಸ್ ಮಾಡ್ಬೋದು. ಟೇಸ್ಟಲ್ಲಿ ಏನೋ ವ್ಯತ್ಯಾಸ ಇರುತ್ತಾ? ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಕಾಯಿ ಹಾಲಿಗೂ ಇದಕ್ಕೂ ಡಿಫ್ರೆನ್ಸ್ ಸ್ವಲ್ಪ ಬರುತ್ತೆ. ಬಟ್ ಕಾಯಿ ಹಾಲು ಹಾಕಿದ್ರೆ ರುಚಿ ಜಾಸ್ತಿ ಇರುತ್ತೆ. ಓಕೆ. ನಾಟಿ ಥರದಲ್ಲಿ ಬರುತ್ತೆ. ನೀವು ಹಾಲು ಹಾಕ್ತೀನಿ ಅಂದರೆ ಅದು ನಾರ್ತ್ ಸ್ಟೈಲ್ ಆಗಿಬಿಡುತ್ತೆ. ಓಕೆ. ನಾರ್ತ್ ಇಂಡಿಯನ್ ಗೀ ರೈಸ್ ಥರ ಆಗಿಬಿಡುತ್ತೆ ಹಾಲು ಹಾಕಿದ್ರೆ. ಕಾಯಿ ಹಾಲಿಗೂ ಅದಕ್ಕೂ ಡಿಫ್ರೆನ್ಸ್ ಅಷ್ಟೇ. ಓಕೆ. ಹಾಗೆ ಬಟಾಣಿನೂ ಹಾಕೋಣ. ಅದಕ್ಕೆ ಬಟಾಣಿ. ಹೌದು. ಪೈನಾಪಲ್ ಹಾಕೋಣ. ಉಪ್ಪು, ಕಲ್ಲುಪ್ಪು. ಓಕೆ. 3 ಲೀಟ್ರಿಗೆ 3 ಮುಷ್ಟಿ. kg ತೊಗೊಂಡಿರೋದ್ರಿಂದ ಇದಿಷ್ಟು ಹಾಕ್ತಾಯಿದ್ದೀನಿ ಈ ಥರದಲ್ಲಿ. ಓಕೆ. ಚಿಕ್ಕೂರಲ್ಲಿ ಈ ಥರ ನಿಧಾನಕ್ಕೆ ತಿರ್ಸ್ಬೇಕು. ಓಕೆ. ನಾವು ರೈಸನ್ನು ನೆನೆಸಿರೋದ್ರಿಂದ ಬಟ್ ಹೇಗೆ ತಿರ್ಸಿದ್ರೆ ಪುಡಿ ಆಗಿಬಿಡುತ್ತೆ ಅದು. ಓ ಹೌದಾ. ರೈಸ್ ಬಾತಿ ಮಾತ್ರ ಈಗ ನಿಧಾನಕ್ಕೆ ಈ ಥರ ಕುರ್ಪೆ ಆಡಿಸ್ಬೇಕು. ತಿರುಗಿಸ್ಬಾರ್ದು. ಜಸ್ಟ್ ಕೆಳಗಿಂದ ಮೇಲೆ ಎತ್ತಬೇಕು ಅಷ್ಟೇ. ಈಗ ಜಾಸ್ತಿ ಕೈ ಆಡಿಸ್ತಾ ಇದ್ರೆ ಅದು ಪುಡಿ ಆಗಿಬಿಡುತ್ತೆ. ಅದಕ್ಕೆ ಸಿಂಪಲ್ ಅಂದರೆ ಒಂದು 2 ನಿಮಿಷ ಹೀಗೆ ಮುಚ್ಚಿಟ್ಬಿಡ್ಬೇಕು. ಸಣ್ಣ ಕಾವಲ್ಲಿ ಚಿಕ್ಕೂರಿ ಮುಚ್ಚಿಟ್ಬಿಡ್ಬೇಕು. ಅವಾಗ ಕ್ಲೀನಾಗಿ ಬೆಂದ್ಕೊಬಿಡುತ್ತೆ ರೈಸು. ರೈಸ್ ವಿಷಯದಲ್ಲಿ ಯಾವಾಗಲೂ ಅಷ್ಟೇ, ಸ್ಲೋ ಇದ್ದಷ್ಟು ಅದು ಚೆಂದಾಗಿ ಅರಳ್ಕೊಂಡ್ಬಿಟ್ಟಿರುತ್ತೆ. ನೀವು ಬಿಸಿ ನೀರಲ್ಲಿ ಬೇಗ ಮಾಡ್ತೀನಿ, ಫಾಸ್ಟ್ ಇಡ್ತೀನಿ ಅಂದರೆ ಅದು ಒಂಥರ ಗಂಟಾಗಿರುತ್ತೆ, ಚೆಂದ ಬೇಯಲ್ಲ ಅದು. ಓಕೆ. ಆ ಥರ ಆಗಿಬಿಡುತ್ತೆ. ಕ್ಲೀನಾಗಿದೆ. ಸೊ ಗಡಿಬಿಡಿ ಮಾಡ್ತೀನಿ, ನಿಧಾನ ಈ ಥರ ಮಾಡಬೇಕು. ಗಡಿಬಿಡಿ ಮಾಡಬಾರ್ದಾ? ಗಡಿಬಿಡಿ ಮಾಡ್ಕೋಬಾರ್ದು. ಸೊ ಈ ರೈಸ್ ಸ್ವಲ್ಪ ನೀರು ತಗೊಳ್ತಾ ಇದೆ.
ಇದು ಬೆಂದಿಲ್ಲ, ನೀರು ತಾಳ್ತದೆ. ಸ್ವಲ್ಪ ಬಿಸಿ ನೀರು ರೆಡಿ ಪಕ್ಕದಲ್ಲಿ ಇಟ್ಕೊಂಡಿದ್ರೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಬಿಡ್ಬೋದು. ಓಕೆ. ಹಿಂಗೆ ಒಂದು ಅರ್ಧ ನಿಂಬೆಹಣ್ಣು, ಈಗ ಮುಕ್ಕಲ್ಲಿ ಬೆಂದಿದ್ದಾನೋ ಒಂದು ಅರ್ಧ ನಿಂಬೆಹಣ್ಣು. ಅರ್ಧ ನಿಂಬೆಹಣ್ಣು ಬೇಕಾಗುತ್ತೆ. ಸ್ವಲ್ಪ ಹುಳಿಗೆ ಬೇಕು ಅಂದ್ರೆ ಮಾತ್ರ, ಆಪ್ಷನಲ್ ಅದು. ಓಕೆ. ಹಾಕೊಂಬಿಡ್ಬೇಕು. ಬೇಕು ಅಂದ್ರೆ ಹಾಕೊಬೋದು, ಇಲ್ಲಾಂದ್ರೆ ಇಲ್ಲ. ಇಲ್ಲ ಅಂದರೆ ಇಲ್ಲ. ಓಕೆ. ಆಗಿದೆ ಇವಾಗ, ಇದು ಒಂದು ದಮ್ ಹಾಕೋಣ ಇವಾಗ. ಓಕೆ. ಸೊ ಎಷ್ಟು ಪರ್ಸೆಂಟ್ ಆಗಿರ್ಬೇಕು ರೈಸು? ಒಂದು 85%. 85%. ಹಾಂ. ಓಕೆ. ಮೇಲ್ಗಡೆ ಮತ್ತೊಂದು ಸರಿ ಸ್ವಲ್ಪ ತುಪ್ಪ ಹಾಕೋದು, ಸ್ವಲ್ಪ ಇನ್ನೊಂದು ಸರಿ. ಹಾಕಿ ದಮ್ ಹಾಕೋದು. ಓಕೆ. ಸ್ಟವ್ ಆಫ್ ಮಾಡಬೇಕಾ? ಸ್ಟವ್ ಕಡಿಮೆ ಇರಬೇಕು, ಸ್ವಲ್ಪ ಇಟ್ಟಿರ್ಬೇಕು ಅಷ್ಟೇ. ಉರಿತಾ ಇದೆಯಲ್ಲೋ ಅನ್ನಂಗೆ ಇಟ್ಟಿರ್ಬೇಕು ಅಷ್ಟೇ. ಜಾಸ್ತಿ ಅಲ್ಲ. ಓಕೆ. ಬಟ್ ಲೈಟಾಗಿ ಉರಿತಾ ಇರಬೇಕು. ಹಾಂ, ಲೈಟಾಗಿ ಉರಿತಾ ಇರಬೇಕು. ಒಂದು 5 ನಿಮಿಷ ಅಷ್ಟೇ ಲೈಟಾಗಿ ಉರಿತಾ ಇರಬೇಕು. ಓಕೆ. ಅದ್ರ ಮೇಲೆ ನೀವು ಇಲ್ಲಿ ಪಕ್ಕದಲ್ಲಿ ಬಿಸಿ ನೀರು ಇಟ್ಟಿರ್ತೀರಲ್ವಾ, ಅದನ್ನ ಹೇಗೆ ಮೇಲೆ ಇಟ್ಬಿಟ್ರೆ ಮುಗಿತು, ಅದ್ರ ಪಾಡಿ ಆಗ್ತಾ ಇರುತ್ತೆ. ಮೇಲ್ಗಡೆನೂ ಸ್ವಲ್ಪ ಬಿಸಿ ಬೇಕು. ಅದಿಲ್ಲ ಅಂದ್ರೂ ನಡೆಯುತ್ತೆ. ಓಕೆ. ಅದ್ಮೇಲೆ ಬಾಳೆಲೆ ಹಾಕ್ಬಿಡ್ಬೇಕು ಅಷ್ಟೇ. ಬಾಳೆ ಇತ್ತು ಅಂದರೆ ಬಳಸ್ಬೋದು. ಎಷ್ಟೊತ್ತಾಗುತ್ತೆ ಸರ್ ಇದು? ಒಂದು 10 ನಿಮಿಷ ಹಿಂಗೆ ಇಟ್ಬಿಡ್ಬೇಕು. 10 ನಿಮಿಷ. ಹಾಂ. ಓಕೆ. ಇವಾಗ ಗೀ ರೈಸ್ ರೆಡಿಯಾಗಿದೆ. ನೋಡೋಣ ಬನ್ನಿ ಏನಾಗಿದೆ ಅಂತೇಳಿ. ಸೊ ದಮ್ ಕಟ್ಟಿದ್ರಿ? ಹೌದು. ನಿಧಾನಕ್ಕೆ ಈಗ ಬರುತ್ತೆ. ಸೂಪರ್. ಏನು ಪುಡಿ ಆಗಿಲ್ಲ, ನೀಟಾಗಿ ಬಂದಿದೆ. ಎಷ್ಟು ಪುಡಿ ಆಗಿದೆ ನೋಡಿ. ಪೈನಾಪಲ್ ಗೀ ರೈಸ್. ಪೈನಾಪಲ್ ಗೀ ರೈಸ್ ಸ್ಪೆಷಲ್. ಸೊ ರೆಡಿ ಇದೆ, ಸರ್ವ್ ಮಾಡ್ಕೋಬೋದು. ಹಾಂ, ರೆಡಿ ಇದೆ. ಗೀ ರೈಸಿಗೆ ಆಲೂ ಕುರ್ಮಾ ಚೆನ್ನಾಗಿ ಬರುತ್ತೆ ಅಂತೇಳಿ. ಹೌದು. ಅದನ್ನ ಇವಾಗ ನಿಮಗೆ ಮಾಡಿ ತೋರಿಸ್ತೀನಿ, ಯಾವ್ದಾರ ಸಿಂಪಲ್ಲಾಗಿ ಮಾಡೋದು ಅಂತೇಳಿ. ಓಕೆ. ಸೊ ಏನೇನು ಬೇಕಾಗುತ್ತೆ? ಸ್ವಲ್ಪ ಈರುಳ್ಳಿ, ಟೊಮೊಟೊ ಹಣ್ಣು. ಟೊಮೊಟೊ ಹಣ್ಣು. ಇನ್ನು ನಾನು ಕಾಯಿ ಬದಲು ಗೋಡಂಬಿ ಪುಡಿ ಹಾಕ್ತಾಯಿದ್ದೇನೆ. ಓಕೆ. ಗೋಡಂಬಿ ಪುಡಿ. ಹೌದು. ಓಕೆ. ಅದನ್ನು ಹಾಕ್ತಾಯಿದ್ದೇನೆ. ಇದು ಮಸಾಲೆ ಹುರ್ಕೊಳ್ಳಿಕ್ಕೆ ಸ್ವಲ್ಪ ಹಸಿಮೆಣಸು, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದೆರಡು ಏಲಕ್ಕಿ, ಲವಂಗ, ಸ್ಟಾರ್ ಫ್ಲವರು, ಮರಾಠಿ ಮೊಗ್ಗು. ಇದು ಕಲ್ಲು ಸಿಕ್ಕಿದ್ರೆ ಹಾಕ್ಬೋದು, ಸಿಗದವ್ರಿಲ್ಲ, ಅದೇನು ತೊಂದರೆ ಇಲ್ಲ. ಒಂದೇ ಮುಷ್ಟಿ ಧನಿಯಾ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಮತ್ತೊಂದು ಶಾಯಿ ಜೀರ ಒಂದು ಸ್ವಲ್ಪ, ಮತ್ತು ಚಕ್ಕೆ. ಓಕೆ. ಇದಿಷ್ಟು ಬೇಕಾಗುತ್ತೆ. ಇಷ್ಟು ಬೇಕಾಗುತ್ತೆ. ಮಸಾಲೆ ಹುರ್ಕೊಳ್ಳೋಣ, ಆಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ. ಆಮೇಲೆ ಆಲೂಗಡ್ಡೆ ಇಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಆಲ್ರೆಡಿ. ಆಲೂಗಡ್ಡೆ ಬೇಯಿಸಿಟ್ಕೊಂಡ್ರೆ ಖಾಲಿ ಹಾಗೆ ಬೇಯಿಸ್ಕೊಂಡಿದ್ದೀರಾ ಅಥವಾ? ಇಲ್ಲ, ಅದು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಓಕೆ. ಬನ್ನಿ ಇವಾಗ ಮಸಾಲೆ ಹುರ್ಕೊಳ್ಳೋಣ. ಕುರ್ಮಾಗೆ ಮಸಾಲೆ ಹುರ್ಕೊಬೇಕು. ಹೌದು. ಓಕೆ. ಸ್ವಲ್ಪ ಎಣ್ಣೆ. ಹೌದು. ಕುರ್ಮಾಗೆ ಮಸಾಲೆ ಹುರ್ಕೊಂಡೇ ಬಳಸ್ಬೇಕಾ? ಇಲ್ಲ, ಹಾಗೂ ಮಾಡ್ಬೋದು. ಈಗ ಹುರ್ಕೊಳ್ಳೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಹಸಿ ವಾಸನೆ ಹೊಡೆಯೋದಿಲ್ಲ. ಓಕೆ. ಫಸ್ಟಿಗೆ ಬೆಳ್ಳುಳ್ಳಿ. ಹೌದು. ಓಕೆ. ಶುಂಠಿ, ಹಸಿಮೆಣಸು, ಸ್ವಲ್ಪ ಈರುಳ್ಳಿ ಗ್ರೇವಿ ಮಸಾಲೆ ಜೊತೆ ಇದನ್ನು ಹುರ್ಕೊಳ್ಬೇಕು. ಇದು ಪುದೀನ ಇದ್ದರೆ ಸ್ವಲ್ಪ ಪುದೀನ ಸೊಪ್ಪು ಫ್ಲೇವರ್ಗೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದನ್ನು ಹಾಕೊಳ್ಳೋದು ಮಸಾಲೆ ಐಟಮ್. ಧನಿಯಾ ಚಕ್ಕೆ ಎಲ್ಲ, ಗರಂ ಮಸಾಲೆ ಐಟಮ್ಸನ್ನು ಹಾಕೊಳ್ಳೋದು. ನಾವು ಆದಷ್ಟು ಔಟ್ಸೈಡ್ ಇದನ್ನು ಕಡಿಮೆ ಯೂಸ್ ಮಾಡ್ತೀವಿ. ಔಟ್ಸೈಡ್ ಮೆಟೀರಿಯಲ್ಸನ್ನ ಅಂಗಡಿಯಿಂದ ಗರಂ ಮಸಾಲೆ ಪೌಡರ್ ತರೋದಾಗಲಿ, ಧನಿಯಾ ಪೌಡರ್ ಆಗಲಿ, ಅದನ್ನೇನು ಬಳಸೋದಿಲ್ಲ. ಅದನ್ನೆಲ್ಲ ಔಟ್ಸೈಡನ್ನು ಜಾಸ್ತಿ ಯೂಸ್ ಮಾಡಿ, ಆದಷ್ಟು ನಾವೆಲ್ಲ ರೆಡಿ ಮಾಡ್ಕೊಳ್ಳೋದು. ಮಸಾಲೆ ತೆಗೆದು ಈ ಥರ ಮಸಾಲೆ ಪ್ರಿಪೇರ್ ಮಾಡ್ಕೊಂಡೇ ಮಾಡ್ತೀವಿ. ಓಕೆ. ಅದೆಲ್ಲ ಆದಮೇಲೆ ಕೊನೆಯದಾಗಿ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಬರ ತಿರ್ಸಿ. ಇದು ಎಷ್ಟು ಹುರ್ಕೊಬೇಕಾಗತ್ತೆ? ಇಲ್ಲ, ಸ್ವಲ್ಪ ಹುರಿಯೋದು ಅಷ್ಟೇ, ಜಾಸ್ತಿ ಏನಿಲ್ಲ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋದು ಅಷ್ಟೇ. ಇದಕ್ಕೆ ನಾವು ನೆನೆಸಿಟ್ಟಿರೋ ಗೋಡಂಬಿ ಪೌಡ್ರನ್ನ ಹಾಕಿ ರುಬ್ಕೊಳ್ಳೋದು. ಓಕೆ. ತುಪ್ಪ ಹಾಕೊಳ್ಳೋದು ಒಗ್ಗರಣೆಗೆ. ಓಕೆ. ಚಿಕ್ಕದಾಗ ಒಂದು ಒಗ್ಗರಣೆ. ತುಪ್ಪ ಹಾಕೊಂತೀರಾ ಕುರ್ಮಗೂ? ಹೌದು, ಎಲ್ಲಕ್ಕೂ. ನಾವು ಆಲ್ಮೋಸ್ಟ್ ಎಲ್ಲಕ್ಕೂ ತುಪ್ಪ ಯೂಸೇ ಮಾಡ್ತೀವಿ, ಪ್ರತಿಯೊಂದಕ್ಕೂ ಹಾಕ್ತೀವಿ. ಈರುಳ್ಳಿ ಎಷ್ಟು ಬೇಕಾಗ್ಬೋದು ಅಂದಾಜು? ಈರುಳ್ಳಿ ಒಂದು 4-5 ಈರುಳ್ಳಿ ಫ್ರೈ ಆದಮೇಲೆ ಹೆಚ್ಚಿಟ್ಟಿರೋ ಟೊಮೊಟೊ ಎಷ್ಟು ಬೇಕಾಗತ್ತೆ?
ಟೊಮೊಟೊ ಈರುಳ್ಳಿ ಎರಡು ಸೇಮ್ ಒಂದು 5 ಈರುಳ್ಳಿ 5 ಈರುಳ್ಳಿ 5 ಟೊಮೊಟೊ. ಟೊಮೊಟೊ ಜೊತೆ ಸ್ವಲ್ಪ ಉಪ್ಪು ಹಾಕ್ಬಿಡೋದು. ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಉಪ್ಪು ಅಂದರೆ ಬೇಗ ಟೊಮೊಟೊ ಬೇಗ ಫ್ರೈ ಆಗುತ್ತೆ. ಬೆಂದ್ಕೊಂಡ್ಬಿಡುತ್ತೆ, ನೀರು ಬಿಟ್ಬಿಡುತ್ತೆ ಟೊಮೊಟೊ. ಓಕೆ. ಸ್ವಲ್ಪ ಅರಿಶಿನ ಅಂದರೆ ಟೊಮೊಟೊ ಹಣ್ಣು ಬಾಡ್ತಿದ್ದಂಗೆ. ಹೌದು, ಸ್ವಲ್ಪ ಅರಿಶಿನ ಹಾಕಿ ಬೇಯಿಸಿಟ್ಟಿರೋ ಆಲೂಗಡ್ಡೆನ ಹಾಕೋದಕ್ಕೆ. ಆಲೂಗಡ್ಡೆ. ಹೌದು. ಓಕೆ. ಬಟಾಣಿ ಬೇಕಂದ್ರೆ ಬಟಾಣಿ ಹಾಕ್ಕೋಬೋದು, ಅಥವಾ ಬೇರೆ ಯಾವ್ದಾದ್ರು ಕಾಳು ಹಾಕ್ಕೊಳ್ತೀನಿ ಅಂದರೆ ಅದನ್ನ ಹಾಕ್ಕೊಳ್ಬೋದು. ತರಕಾರಿನೂ ಬಳಸ್ಕೋಬೋದಾ? ಹೌದು, ಬೇರೆ ತರಕಾರಿನೂ ಬಳಸ್ಕೋಬೋದು. ಇದು ಶಾರ್ಟ್ ಆ್ಯಂಡ್ ಸಿಂಪಲ್, ಈಸಿಯಾಗಿ ಮಾಡೋಂಥ ಅಷ್ಟೇ. ಇದು ಈಸಿ ಮೆಥಡ್. ತೀರಾ ಜಾಸ್ತಿ ಇಂಗ್ರೀಡಿಯಂಟ್ ಇಲ್ಲ, ಜಾಸ್ತಿ ಖರ್ಚಿರಲ್ಲ. ಸಿಂಪಲ್ಲಾಗಿ ಸ್ವಲ್ಪ ಕುದಿಯೋಕೆ ಬಿಡಬೇಕು. ಓಕೆ, ರೆಡಿ ಇದೆ. ಗೋಡಂಬಿನೂ ಮತ್ತು ಹುರಿದಿರೋ ಮಸಾಲೆನೂ ಒಟ್ಟು ಸೇರಿಸಿ ರುಬ್ಬಿದ್ದೀನಿ ಇವಾಗ. ಅದು ಇವಾಗ ಇಲ್ಲಿ ಕುದೀತಾ ಇದೆ. ಮಿಕ್ಸ್ ಮಾಡೋದು, ಕೊಡ್ತಾ ಇರೋದು ಅಷ್ಟೇ. ಸೊ ರೆಡಿಯಾಗಿದೆ. ಕೂಡ ರೆಡಿ ಇದೆ. ಶಾರ್ಟ್ ಆ್ಯಂಡ್ ಸಿಂಪಲ್ ಗೀ ರೈಸ್ ಕಾಂಬಿನೇಷನ್ ಆಲೂ ಕುರ್ಮಾ. ಅದು ಹಸಿ ಮಸಾಲೆ ಹಾಕಿದ್ರೆ ಅದು ಸ್ವಲ್ಪ ಜಾಸ್ತಿ ಕುದಿಸ್ಬೇಕು. ಇದು ನಾವು ಮಸಾಲೆ ಹೊರದಿರೋದ್ರಿಂದ ಜಾಸ್ತಿ ಕುದಿಸೋದೇನು ಬೇಕಾಗಿರಲ್ಲ. ಓಕೆ. ಚಪಾತಿಗೆಲ್ಲ ಆದರೆ ಜಾಸ್ತಿ ನೀರು ಬೇಡ, ಸ್ವಲ್ಪ ಗಟ್ಟಿ ಇರಬೇಕು. ಗೀ ರೈಸ್ಗೆಲ್ಲ ಅಂದರೆ ಸ್ವಲ್ಪ ನೀರು ಇರಬೇಕು. ಓಕೆ. ಒಂದು ಅರ್ಧ ನಿಂಬೆಹಣ್ಣು ಹುಳಿ ಬೇಕು ಅಂದರೆ ಸ್ವಲ್ಪ. ರೆಡಿಯಾಗಿದೆ. ಇದು ಆಫ್ ಮಾಡಿ ತಿಂತಾ ಇರೋದು ಅಷ್ಟೇ. ಓಕೆ, ಇದಿಷ್ಟೇ ಮುಗಿತು. ಓಕೆ, ಶಾರ್ಟ್ ಆ್ಯಂಡ್ ಸಿಂಪಲ್ ಆಲೂ ಕುರ್ಮಾ. ಓಕೆ, ಸ್ಯಾಂಪಲ್ ನೋಡಿ, ಪೈನಾಪಲ್ ಸ್ಪೆಷಲ್ ಗೀ ರೈಸ್. ಖಂಡಿತ ಸರ್. ತಿಂತಾ ಇದ್ರೆ ಹಂಗೆ ಅನ್ಬೇಕು ನೋಡಿ. ಈ ಥರ ಬಂದಿದೆ. ಗಟ್ಟಿನೇ ಇದೆ. ಓಕೆ, ಎಲ್ಲರಿಗೂ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ. ಚಪಾತಿ ಪೂರಿ ಎಲ್ಲದಕ್ಕೂ ಚೆನ್ನಾಗಿ ಬರುತ್ತೆ. ಓಕೆ. ಬೇಬಿಗಳನ್ನ ಬೇಕಾಗಿರೋದ್ರಿಂದ ಮಕ್ಕಳನ್ನು ಇಷ್ಟಪಟ್ಟು ತಿಂತಾರೆ. ಖಾರನೂ ಕಡಿಮೆ ಇದೆ. ಓಕೆ. ಸ್ವಲ್ಪ ಹಾಗೆ ಗೀ ರೈಸ್ ಜೊತೆ ಸ್ಯಾಂಪಲ್ ನೋಡಿಬಿಡಿ ನೀವು ಹೇಗಿದೆ ಅಂತ. ಸರ್, ಈಗ ಏನು ಬೇಕಾದ್ರೂ ಹಾಕೋಬೋದು ನೀವು. ತರಕಾರಿನ, ಬಟಾಣಿ, ಕಾಳು, ಬೇರೆ ಕಾಳು ಏನು ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು. ಏನು ಬೇಕಾದ್ರೂ ಹಾಕೋಬೋದು. ತರಕಾರಿ, ನವಿಲುಕೋಸು, ಕ್ಯಾರೆಟು, ಬೀನ್ಸು, ಏನು ಬೇಕಾದ್ರೂ ಹಾಕೋಬೋದು. ಇದು ಆಲೂಗಡ್ಡೆ ಮಾತ್ರ ಹಾಕಿ ಮಾಡಿರೋದು ಇದು. ಓಕೆ, ಫೈನ್, ಥ್ಯಾಂಕ್ ಯು. ಬಿಸಿ ಗೀ ರೈಸ್ ಜೊತೆಗೆ ಕುರ್ಮಾ. ಬಜೆಟ್ ಫ್ರೆಂಡ್ಲಿ ಕುರ್ಮಾ ಮಾಡ್ಕೊಂಡಿದ್ರೆ ಯೂಶಲಿ ಎಲ್ಲ ಕಡೆ ಬಜೆಟ್ ಫ್ರೆಂಡ್ಲಿ ಟಿಫನ್ ಸೆಂಟರ್ ಅಂತ ಕರಿತಾ ಇರ್ತೀವಿ. ಬಜೆಟ್ ಫ್ರೆಂಡ್ಲಿ ಕುರ್ಮಾ ಅಂತೆ ಅಂದರೆ ಆಲೂಗಡ್ಡೆ ಬಳಸಿ ಮಾಡಿರುವಂಥದ್ದು. ಮತ್ತಿನ್ನು ಪೈನಾಪಲ್ ಬಳಸಿ ಗೀ ರೈಸ್ ಮಾಡಿದ್ದಾರೆ. ಸೊ ಸಖತ್ತಾಗಿ ಕಾಣಿಸ್ತಾ ಇದೆ, ಅದ್ಭುತವಾಗಿದೆ. ಪೈನಾಪಲ್ ತೊಗೊಳೋಣ ಫಸ್ಟ್. ನನಗೆ ಅದೇ ಟೆಂಪ್ಟ್ ಮಾಡ್ತಾ ಇರೋದು. ಲೈಟಾಗಿ ಆ ಹುಳಿಯಾಗಿ ಸಿಗುತ್ತಾ, ಅದು ಬಹಳನೇ ಇಷ್ಟ ಆಗುತ್ತೆ. ಮತ್ತು ಇನ್ನು ಲೈಟಾಗಿ ಒಂಚೂರು ಖಾರ ಸೇರ್ಕೊಂಡ್ಬಿಟ್ಟಿದೆ. ಕುರ್ಮಾ ಹಾಗೂ ರೈಸು, ಗೋಡಂಬಿ ಜಾಸ್ತಿ ಬಳಸಿರ್ತಾರ, ಆ ರಿಚ್ನೆಸ್ ನೀಟಾಗಿ ಸಿಗುತ್ತೆ. ಮತ್ತು ಇನ್ನು ರೈಸ್ ಕ್ವಾಲಿಟಿ ಸೂಪರ್ ಇದೆ. ಸೊ ಒಂದು ಒಳ್ಳೆ ಗೀ ರೈಸು, ಅದರಲ್ಲೂ ಸ್ಪೆಷಲು ಪೈನಾಪಲ್ ಹಾಕಿ ಗೀ ರೈಸ್ನ ಮಾಡಿಕೊಂಡು ಮಜಾ ಮಾಡಿ. ಚೆನ್ನಾಗಿದೆ, ಸೂಪರ್. ಟೇಸ್ಟ್ ಮಾತ್ರ ಬೆಂಕಿ ಇದೆ. ಸವಿರುಚಿ ಕೇಟರ್ಸ್ ಅಂತ ವೆಜ್ ಅಡುಗೆ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತೆ. ಸೊ ಸಕ್ಕತ್ತಾಗಿರೋಂಥ ಅಡುಗೆಗಳಂತೂ ಮಾಡ್ತಾರೆ. ನಿಮಗೆ ಸೌತು, ನಾರ್ತು, ಚೈನೀಸು ಎಲ್ಲ ಮಾಡ್ತಾರಂತೆ. ಓನ್ಲಿ ವೆಜ್ ಮಾತ್ರನೇ. ಫಂಕ್ಷನ್ ಏನಾಯ್ತು ಅಂದರೆ ಆರಾಮ್ಸೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇನ್ನು 100 ರೂಪೀಸ್ ಅಂತ ಹೇಳ್ತಿದ್ರು, ಅಂದರೆ ವೆಜ್ ಮೀಲು. ಸೊ ಶುರುವಾಗಂಥದ್ದೇ 100 ರೂಪೀಸಿಂದ ಅಂತೆ, ಅಂದರೆ ಪ್ಯಾಕೇಜ್ ಅಂತಾರಲ್ಲ ಆ ಥರ. ಸೊ ಕಮ್ಮಿ ಬಜೆಟಲ್ಲಿ ಮಾಡಿಕೊಡ್ತಾಯಿದ್ದಾರೆ. ಕಾಂಟ್ಯಾಕ್ಟ್ ಮಾಡ್ಬೋದು ಆರಾಮ್ಸೆ. ನಿಮ್ಮ ಮನೆಗಳಲ್ಲೇನಾದರೂ ಫಂಕ್ಷನ್ ಇತ್ತು ಅಂದರೆ ಆರಾಮ್ಸೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಡೀಟೇಲ್ಸು ಅವರೇ ಕೊಡ್ತಾರೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗುವ. Very glad also. I would say. Thank you. Okay.